ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಮೂಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಭಾಗ ನಡೀತಾ ಇರ್ತಕ್ಕಂಥ ಜ್ಯೋತಿಷ್ಯ ಕಾರ್ಯಕ್ರಮ ಒಂದು ಭಾಗ ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅಂತಕ್ಕಂಥ ಭಾಗನೇ ಒಂದು ಭಾಗ ಆಗಿರುತ್ತೆ. ಅದಕ್ಕೋಸ್ಕರವಾಗಿ ವಿಚಾರಗಳು ರಹಸ್ಯಕರವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ ಇಲ್ಲಿ ಪ್ರಸಾರ ಆಗುತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ನೀವು ಕೇಳಿರೋದು, ಮಾಡಿರೋದು, ನೋಡಿರೋದು ಇವೆಲ್ಲವೂ ನಿಮಗೆ ಸಕ್ಸಸ್ ಆಗಿದರೆ ಆ ಟ್ರ್ಯಾಕ್ ಹೋಗಿ. ನೀವೇನೇನು ತಿಳ್ಕೊಂಡಿದ್ದೀರಾ, ಏನೇನು ಕೇಳಿದ್ದೀರಾ, ಏನೇನು ಮಾಡ್ಕೊಬತ್ತಾ ಇದ್ದೀರಾ ಅದು ಕರೆಕ್ಟಾಗಿದೆಯಾ ಆ ಟ್ರ್ಯಾಕಲ್ಲೇ ಹೋಗಿ ಈ ಕಡೆ ಬರಬೇಡಿ ಅಲ್ಲಮ್ಮ. ಹೌದು. ಅದೇನು ಉಪಯೋಗ ಆಗಿಲ್ಲ ಅಂದರೆ ಈ ಕಡೆ ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ಬಂದರೆ ಏನು ಅಂದರೆ ಸ್ವಲ್ಪ ನಮ್ಮದು ಕಠಿಣವಾದ ಉರಗಡ್ಲೆ ಅಂದರೆ ಕಬ್ಬಿಣದ್ದು ಅಗಿಯೋಕ್ಕಾಗಲ್ಲ, ಹಲ್ಲೋಗ್ಬಿಡುತ್ತೆ. ಕಾರಣ ಏನಂದರೆ ಅರ್ಥ ಮಾಡ್ಕೊಂಡು ಅಗಿಬೇಕು, ಇದನ್ನು ಹೇಗೆ ಬಳಸಬೇಕು ಅಂತ. ಅದೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಪೂರ್ಣ ಉದ್ದೇಶ. ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಸಹನೆ ಬೇಕು, ತುಂಬ ಸಹನೆ ಬೇಕು. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳೋದಕ್ಕೆ ಒಂದು ಶಿಸ್ತನ್ನು, ಮನಸ್ಸು ಅಂತಕ್ಕಂಥದ್ದು ಏನು ಅಂದರೆ ದೃಢವಾದ ಮನಸ್ಸು ನಿಮಗೆ ಆಗಬೇಕು. ಆಗ ನಿಮಗೆ ಅರ್ಥ ಆಗತ್ತೆ. ಈ ದೃಢವಾದ ಮನಸ್ಸು ನಿಮಗೆ ಅರ್ಥ ಆದರೆ ನಿಮ್ಮ ಮಕ್ಕಳು ಪಾಸಾಗ್ತಾರೆ, ನೀವು ಪಾಸಾಗಿರ್ತೀರಾ ಅಂತ. ದೃಢವಾದ ಮನಸ್ಸು ಯಾರಿಗೂ ಸಿಕ್ಕೇ ಇಲ್ಲ. ಸಿಕ್ಕಿದೇನಮ್ಮ? ಯಾರಿಗೂ ದೃಢವಾದ ಮನಸ್ಸು. ಇದಕ್ಕೆ ಏಕಾಗ್ರತೆ ಅಂತಾರೆ. ಮಕ್ಕಳಿಗೂ ಕೂಡ ಹೇಳ್ತಾರೆ, ಯಾಕೆ ಆ ಕಡೆ ಈ ಕಡೆ ನೋಡ್ತೀಯಾ, ಒಂದೇ ಕಡೆ ನೋಡ್ಕೊಂಡು ಓದು ಅಂತಾರೆ. ಹೌದು. ಇದನ್ನು ಏಕಾಗ್ರತೆ. ಈ ಏಕಾಗ್ರತೆ ಸಿಕ್ಕಿಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ವಿಚಾರಗಳನ್ನು ಇದನ್ನು ಹೇಳ್ತಕ್ಕಂಥ ವಿಷಯಕ್ಕೆ ಬಂದರೆ, ಒಂದು ಮೊದಲನೇದಾಗಿ ಸ್ವರ್ಗ ಅಂತ ಹೇಳ್ತೀವಿ ನಾವು. ಸತ್ತವರಿಗೆ ಸ್ವರ್ಗ ಅಂತ ಪದ ಬಳಸ್ತೀವಿ ನಾವು. ಕೆಲವು ಸಲ ಯಾವುದಾದ್ರು ಒಂದು ಒಳ್ಳೆ ಹೋಟೆಲ್ಗೆ ಅಥವಾ ಒಳ್ಳೆ ಮದುವೆಗೆ ಒಂದು ಫಂಕ್ಷನ್ಗೆ ಹೋದಾಗ ಒಂದು ವಿಶೇಷವಾಗಿ ನೋಡಿದಾಗ ಏನಯ್ಯ ಸ್ವರ್ಗದ ಥರ ಇದೆ, ಹೌದಾ? ಹೌದು ಅಂತ ಹೇಳ್ತೀವಿ. ಆದರೆ ಅಯ್ಯೋ ನಮಗೆ ಕೈಲಿ ಇದೆಲ್ಲ ಆಗತ್ತಾ, ಅವ್ರು ನೋಡೋ ದುಡ್ಡಿದೆ, ಸ್ವರ್ಗ ಥರ ಮಾಡಿದ್ದಾರೆ, ಅಡುಗೆ ಇರ್ಬೋದು, ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈ ಸೋಲು ಒಪ್ಕೊಳ್ಳೋದೇ ನಮ್ಮ ಮೊದಲನೇದು ಸೋಮಾರಿತನ. ಮನುಷ್ಯ ಸೋಲು ಒಪ್ಕೋಬಾರ್ದು. ಹಂಗಂತ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ. ನಾನು ಅದಕ್ಕೆ ಹತ್ರ ಆಗಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು, ಧೈರ್ಯ ಮಾಡ್ತಕ್ಕಂಥದ್ದು. ಇದನ್ನು ಪಿತೃಋಣಕ್ಕೂ ಇದಕ್ಕೂ ಲಿಂಕ್ ಸಿಕ್ಕತ್ತೆ. ಧೈರ್ಯ ಮಕ್ಕಳಿಗೂ ಇಲ್ಲ, ದೊಡ್ಡವ್ರಿಗೂ ಇಲ್ಲ. ಭಯದಲ್ಲೇ ಬದುಕ್ತಾ ಇದ್ದೀವಿ ಅಂದರೆ ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ. ಯಾವುದೇ ವಿಚಾರ, ನೀವು ಮದುವೆ ಮಾಡ್ಕೊಂಡಿರೋದಾಗಲಿ, ಪೂಜೆ ಮಾಡ್ತಾ ಇರೋದ್ರಲ್ಲಾಗಲಿ, ಏನು ಮಾಡಿಸ್ತಾ ಇರೋದಾಗಲಿ, ನಿಮ್ಮ ಮಕ್ಕಳಿಗೆ ಭಯ ಇದೆ, ನಿಮಗೆ ಭಯ ಇದೆ ಅಂದರೆ ನೀವು ಫೇಲ್ ಆಗಿದ್ದೀರಾ. ಇಲ್ಲಿವರೆಗೂ ಮಾಡ್ತಾ ಇರ್ತಕ್ಕಂಥ ಕ್ರಮಗಳಲ್ಲಿ ಎಲ್ಲವೂ ಫೇಲ್ ಆಗಿದೆ. ಮಾಡಬೇಕು, ಮಾಡ್ತಾ ಇದ್ದೀರಾ ಅಷ್ಟೇ, ಪಾಸ್ ಆಗಿಲ್ಲ. ಈ ಪಾಸಾಗಬೇಕು ಅಂದರೆ ಪಿತೃಋಣದ ಮೂಲಾರ್ಥವನ್ನು ತಿಳಿಲೇಬೇಕು ಪ್ರತಿಯೊಬ್ಬರು ಕೂಡ. ಈ ಸ್ವರ್ಗ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಪ್ರಶ್ನೆ ಹಾಕ್ಕೊಳ್ತೀವಿ. ಹೌದು. ಸ್ವರ್ಗ ಎಲ್ಲಿದೆ ಅಂದರೆ ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ವಾಸದ ಮನೆಯಲ್ಲಿಯೇ ಸ್ವರ್ಗ ಇದೆ. ನಾವು ವಾಸ ಮಾಡುವ ಮನೆಯೇ ಸ್ವರ್ಗದಲ್ಲಿ ಇರುವ ರೀತಿಯಲ್ಲಿ ಇರಬೇಕು, ಅದೇ ಸ್ವರ್ಗ. ಹಾಗಾದರೆ ನಾವು ಕಟ್ಟಿರೋ ಮನೆ ನರಕ. ಏನು ಬೇಜಾರು ಸ್ವಾಮಿ ಅಂತಿರಲ್ಲ, ಅದು ನರಕದ ಮನೆ. ಗೊತ್ತಾಯ್ತಲ್ಲ ವಿಚಾರ? ಗಂಡನ ಬಗ್ಗೆ ವಿಚಾರ, ಹೆಂಡತಿ ಬಗ್ಗೆ ವಿಚಾರ, ಮಕ್ಕಳ ಬಗ್ಗೆ ವಿಚಾರ, ಆರೋಗ್ಯದ ಬಗ್ಗೆ ವಿಚಾರ. ಇದು ನರಕವಾಗಿರ್ತಕ್ಕಂಥ ಮನೆಯಾಗಿದೆ ಅಂದರೆ ಅದಾಗಿಲ್ಲ ನಾವು ಮಾಡ್ಕೊಂಡಿರೋದು.